ಕೆಆರ್ ನಗರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ವಿಚಾರಣೆಯನ್ನ ಎದುರಿಸೋದಕ್ಕೆ ಏನೇ ಮಾಡಿದ್ರೂ ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಶತಾಯಗತಾಯ ಅವ್ರನ್ನ ಹುಡುಕೋ ಪ್ರಯತ್ನದಲ್ಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಭವಾನಿ ಅವರು ಇನ್ನೂ ಪತ್ತೆ ಆಗಿಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿ ಇತ್ಯರ್ಥ ಆಗೋ ಮೊದಲು ಇವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅನ್ನೋದು ಶತಪ್ರಯತ್ನದ ಭಾಗವಾಗಿದೆ. ಭವಾನಿ ರೇವಣ್ಣ ಅವರ ಆಪ್ತರು, ಅವರ ಸಂಬಂಧಿಕರ ಮನೆ, ತೋಟದ ಮನೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಹೋಗಿ ತಲಾಶ್ ನಡೆಸಿದ್ದಾರೆ. 15 ದಿನಗಳಿಂದ ಭವಾನಿ ರೇವಣ್ಣ ಅವರ ಚಲನವಲನ ಆಕ್ಟಿವಿಟೀಸ್ ಏನಿತ್ತು ಅನ್ನೋದನ್ನು ಪರಿಶೀಲನೆ ಕೂಡ ಮುಂದಾಗಿದ್ದಾರೆ. ಹಾಗೆ ಟವರ್ ಡಂಪ್ ಲೊಕೇಶನ್ ಆಧರಿಸಿ ಅಥವಾ ಅವರ ಮೊಬೈಲ್ ರೆಕಾರ್ಡ್ ಅನ್ನ ಆಧರಿಸಿ, ನೆಟ್ವರ್ಕ್ ಆಧರಿಸಿ ಪರಿಶೀಲನೆಗೂ ಕೂಡ ಮುಂದಾಗಬೇಕು ಅನ್ನೋದು ಎಸ್ಐಟಿ ಅಧಿಕಾರಿಗಳ ಹತ್ರ ಇರುವಂತಹ ಮಾರ್ಗ. ಸೊ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ನಿರೀಕ್ಷಣಾ ಜಾಮೀನು ಕೋರಿ ಭವಾನಿ ರೇವಣ್ಣ ಅವರು ಅರ್ಜಿ ಹಾಕೊಂಡಿದ್ದಾರೆ. ಹೈಕೋರ್ಟ್ಗೆ ಅಪೀಲ್ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ಗೆ ಭವಾನಿ ರೇವಣ್ಣ ಪರ ವಕೀಲರಿಂದ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಅದು ಇತ್ಯರ್ಥ ಆಗೋ ತನಕ ಹಾಗಾದ್ರೆ ಬಂಧಿಸೋದಕ್ಕೆ ಆಗುತ್ತೋ ಇಲ್ವೋ, ಅದು ಅಕಸ್ಮಾತ್ ಇತ್ಯರ್ಥ ಆಗೋಕ್ ಮುಂಚೆ ಬಂಧಿಸಿದ್ರೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ಅಸ್ತಿತ್ವ ಕಳೆದುಕೊಳ್ಳುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಇಲ್ಲಿ ತನಕ ಭವಾನಿ ರೇವಣ್ಣ ಅವ್ರನ್ನ ಹುಡುಕೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಎಸ್ಐಟಿ ಅಧಿಕಾರಿಗಳಿಗೆ ಏನ್ ಸವಾಲ್ ಎದುರಾಗ್ತಾ ಇದೆ? ಹಾಗೆ ಭವಾನಿ ರೇವಣ್ಣ ಅವರ ಆಪ್ತ ಮೂಲಗಳು ಭವಾನಿ ರೇವಣ್ಣ ಅವರ ಅಜ್ಞಾತವಾಸಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದೆ? ಮಮತಾ, ಏನು ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಈಗಾಗಲೇ ಬಂಧನ ಭೀತಿ ಎದುರಿಸಿರ್ತಕ್ಕಂತಹ ಭವಾನಿ ರೇವಣ್ಣ ಅವರನ್ನ ಹುಡುಕಾಡಲು ಎಸ್ಐಟಿ ತಂಡ ಇನ್ನಿಲ್ಲದ ಶತ ಪ್ರಯತ್ನವನ್ನ ಮಾಡ್ತಿದೆ. ಯಾಕೆಂದ್ರೆ ಭವಾನಿ ರೇವಣ್ಣ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಸಿರ್ತಕ್ಕಂತಹ ಜಾಮೀನು ಅರ್ಜಿ ವಜಾಗಿದೆ. ಹಾಗಾಗಿ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಅಲ್ಲದೆ ಅವರು ಈಗಾಗಲೇ ಹೈಕೋರ್ಟಲ್ಲೂ ಸಹ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ, ಹಾಗಾಗಿ ಅರ್ಜಿ ಏನಾದರೂ ನಮ್ಮ ಪರವಾಗಿ ಬಂದು ಜಾಮೀನು ಸಿಗುತ್ತಾ, ಆ ನಂತರದಲ್ಲಿ ಎಸ್ಐಟಿ ಮುಂದೆ ತನಿಖೆಗೆ ಹಾಜರಿರಬೇಕು ಅಂತ ಅವರು ಒಂದು ಪ್ಲಾನ್ ಅನ್ನ ಮಾಡಿದರೆ. ಅಲ್ಲದೆ ಕಳೆದ 18 ದಿನಗಳಿಂದ ಅವರು ಯಾರ ಸಂಪರ್ಕಕ್ಕೂ ಸಹ ಸಿಗ್ತಾ ಇಲ್ಲ. ಹಾಗಾಗಿ ಎಸ್ಐಟಿ ಅವರಿಗಾಗಿ ತೀವ್ರ ಶೋಧವನ್ನು ನಡೆಸ್ತಾ ಇದೆ. ಅವರ ಮನೆ, ಅವರ ಸ್ನೇಹಿತರ ಮನೆ, ಅವರ ಸಂಬಂಧಿಕರ ಮನೆ, ಅವರ ಫಾರ್ಮ್ ಹೌಸ್ಗಳು, ಬೆಂಗಳೂರು, ಸಾಲಿಗ್ರಾಮ ಎಲ್ಲೆಡೆ ಭವಾನಿ ರೇವಣ್ಣ ಅವರಿಗೆ ಹುಡುಕಾಟವನ್ನು ನಡೆಸಿದ್ರು ಸಹ ಇದುವರೆಗೂ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋದು ಒಂದು ಸಣ್ಣ ಕುರುಹು ಸಹ ಸಿಕ್ಕಿಲ್ಲ. ಅಲ್ಲದೆ ಕಳೆದ 15 ದಿನಗಳ ಹಿಂದೆ ಅವರ ಮೊಬೈಲ್ ಲಾಸ್ಟ್ ಎಲ್ಲಿ ಅವರ ಆನ್ ಆಗಿತ್ತು, ಅದರ ನೆಟ್ವರ್ಕ್ ಎಲ್ಲಿತ್ತು ಅದನ್ನು ಸಹ ಏನು ಎಸ್ಐಟಿ ತಂಡ ಶೋಧವನ್ನು ನಡೆಸಿದೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕರೆ ಏನು ಅವರ ತನಿಖೆಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಆ ತೀರ್ಪು ಬರೋದ್ರೊಳಗೆ ಭವಾನಿ ರೇವಣ್ಣವನ್ನ ವಶಕ್ಕೆ ಪಡಿಲೇಬೇಕು ಅಂತೇಳಿ ಎಸ್ಐಟಿ ತಂಡ ತೀವ್ರ ಶೋಧ ನಡೆಸಿದೆ. ಈಗಾಗಲೇ ಹಾಸನ, ಸಾಲಿಗ್ರಾಮ, ಹೊಳೆನರಸೀಪುರ ಎಲ್ಲ ಕಡೆ ಎಸ್ಐಟಿ ತಂಡ ಶೋಧವನ್ನು ನಡೆಸಿದ್ರೆ, ಆದರೂ ಸಹ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋದು ಇದುವರೆಗೂ ಸಹ ಪತ್ತೆ ಆಗಿಲ್ಲ. ಹಾಗಾಗಿ ಎಸ್ಐಟಿ ತಂಡ ಇನ್ನೂ ಸಹ ಭವಾನಿ ರೇವಣ್ಣ ಅವರ ಪತ್ತೆಗಾಗಿ ತನಿಖೆಯನ್ನು ತೀವ್ರ ಚುರುಕುಗೊಳಿಸಿದೆ. ಅಲ್ಲದೆ ಅವರ ಆಪ್ತರ ಮೊಬೈಲ್ಗಳಿರ್ಬೋದು, ಅವರ ಆಪ್ತರ ಮನೆಗಳಲ್ಲೂ ಅದನ್ನು ಸಹ ಶೋಧ ಕಾರ್ಯವನ್ನು ನಡೆಸಿ ಹೈಕೋರ್ಟ್ನಲ್ಲಿ ತೀರ್ಪು ಬರುವ ಮುಂಚೆಯೇ ಅವರನ್ನ ಬಂಧಿಸುವ ನಿಟ್ಟಿನಲ್ಲಿ ಕಾರ್ಯನಿರತವಿದೆ. ಆದರೆ ಇದುವರೆಗೂ ಸಹ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋದು ಸಹ ಪತ್ತೆ ಆಗಿಲ್ಲ. ಮಮತಾ. ರೈಟ್. ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.